ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ಯಾವ ಗಿಡ ಅಂತ ನೋಡಿ ಸ್ನೇಹಿತರೆ. ಬ್ಯೂಟಿಫುಲ್ ಆದ ಸೆಲೋಶಿಯಾ ಪ್ಲ್ಯಾಂಟ್ ಬಗ್ಗೆ ನೋಡೋಣ ಸ್ನೇಹಿತರೆ, ಕೇರ್ ಬಗ್ಗೆ ನೋಡಿ ಸ್ನೇಹಿತರೆ. ಈ ಥರ ಪ್ಲ್ಯಾಂಟ್ಗಳು ನಿಮ್ಮ ಗಾರ್ಡನಲ್ಲಿ ಇಕ್ಕಿದ್ರೆ ನೋಡಿ ಸ್ನೇಹಿತರೆ, ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಎಂಟ್ರೆನ್ಸಲ್ಲಿ ನೋಡಿ, ಬಾಲ್ಕನಿ ಇರೋರು ಅವ್ರು ಕೂಡ ಇಟ್ಕೊಬೋದು. ಬಾಲ್ಕನಿ ನಿಮ್ಮ ಗಾರ್ಡನಲ್ಲಿ ಸ್ಮಾಲ್ ಸ್ಪೇಸ್ ಇದ್ದರೆ ಆ ಥರ ನೀವು ಎಂಟ್ರೆನ್ಸಲ್ಲಿ ಇಡ್ಬೋದು ಸ್ನೇಹಿತರೆ, ಸ್ಮಾಲ್ ಸ್ಪೇಸ್ನಲ್ಲಿ. ಓಕೆನಾ ಸ್ನೇಹಿತರೆ, ಚೆನ್ನಾಗಿರುತ್ತೆ ಎಂಟ್ರೆನ್ಸಲ್ಲಿ ಈ ಥರ ಹೂವಿನ ಗಿಡಗಳೆಲ್ಲ. ನೋಡಿ ಸ್ನೇಹಿತರೆ, ಇದು ಕಾಕ್ಸ್ ಕಾಂಬ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ನೋಡಿ, ಇದೇ ಅದ್ರ ಫ್ಲೇವರ್ ನೋಡಿ ಸ್ನೇಹಿತರೆ. ಇದರಲ್ಲಿ ಎಲ್ಲ ಕಲರ್ ಇದೆ ನೋಡಿ. ಇದು ಆರೆಂಜು, ವೈಟು, ಆಮೇಲೆ ನೋಡಿ ಈ ಕಲರು, ಇನ್ನೂ ಒಂದು 4-5 ಕಲರ್ ಇದೆ ಸ್ನೇಹಿತರೆ ನೋಡಿ. ಆಮೇಲೆ ಇದು ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಇದು ಕಟ್ ಮಾಡಿ ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಇದು ತುಂಬ ಬೆಳೆದಿತ್ತು, ನಾನು ಸ್ವಲ್ಪ ಕಟ್ ಮಾಡಿ ನೋಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. 4 ದಿನ ಆಗ್ತಾಯಿದೆ ಸ್ನೇಹಿತರೆ, ಹಂಗೇ ಇದೆ ನೋಡಿ. ಒಂದು ಸ್ವಲ್ಪ ಕೂಡ ಒಣಗಿಲ್ಲ ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ. ಈ ಥರ ಫ್ಲವರ್ ಬರುತ್ತೆ ಅದರಲ್ಲಿ ನೋಡಿ. ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ. ನೋಡಿ, ಇದ್ರದ್ದು ಕೇರ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇದಕ್ಕೆ ನೋಡಿ ಸನ್ಲೈಟ್ ಬಂದುಬಿಟ್ಟು ಒಂದು 6 ಅವರ್ ಬೇಕು ಸ್ನೇಹಿತರೆ. ಎಂಟ್ರೆನ್ಸ್ ಇಲ್ಲಿಟ್ರೆ ಸಾಕು, ಬೆಳಗಿನ ಸನ್ಲೈಟ್ ಬಿದ್ರೇ ಸಾಕು, ಅಷ್ಟೇನು ಡೈರೆಕ್ಟ್ ಸನ್ಲೈಟು ಬೀಳೋದು ಬೇಡ ಸ್ನೇಹಿತರೆ. ಇದು ನೋಡಿ ಸೀಸನ್ ಮುಗಿದ ಮೇಲೆ, ನವಂಬರ್ಗೆಲ್ಲ ಸೀಸನ್ ಮುಗಿದ ಮೇಲೆ, ವಿಂಟರಲ್ಲಿ ನೋಡಿ ಇದ್ರದ್ದು ಫ್ಲವರಿಂಗ್ ಕಟ್ ಮಾಡ್ಕೊಳ್ಳಿ. ಫ್ಲವರಿಂಗ್ ಒಣಗ್ತಾ ಬಂದರೆ ಇದ್ರದ್ದು ಕಟ್ ಮಾಡಿ ನೀವು ಒಣಗಿದ ಮೇಲೆ ಇದು ಕೂಡ ನೀವು ಬೀಜಕ್ಕೆ ತಗೊಬೋದು. ಇದು ಬೀಜ ಹಾಕಿದ್ರೂ ಬರುತ್ತೆ. ಇದು ಒಣಗಿದ ಮೇಲೆ ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಈ ಬೀಜಗಳನ್ನ. ಓಕೆನಾ ಸ್ನೇಹಿತರೆ, ಇದು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಸೀಸನ್ಗೆ ಇದು ಬೆಳೆಸ್ಬೋದು. ನೋಡಿ, ಇದನ್ನು ನೀವು ಹಾಕೋವಾಗ, ಬೀಜ ಹಾಕೋವಾಗ ಮಣ್ಣಲ್ಲಿ ನೋಡಿ ಸ್ನೇಹಿತರೆ, ಇದು ಸಿಂಗಲ್ ಪಾಟ್ನಲ್ಲಿ ನೀವು ಬೆಳೆಸ್ಬೇಕು. ಒಂದು ಗಿಡ ಅಂದರೆ ಒಂದರಲ್ಲೇ ನೀವು ನೋಡಿ, ಈ ಥರ ಒಂದು ಸಿಂಗಲ್ ಅಂದರೆ ಸಿಂಗಲ್ಲೇ. ಅದರಲ್ಲಿ ತುಂಬ ಸೀಡ್ಸು ಹಾಕಬಾರ್ದು. ನೀವು ಸೀಡ್ಸ್ ಬೆಳೆಸೋದಾದರೆ, ಸೀಡ್ಸ್ಗಳಲ್ಲಿ ನೀವು ಮಾಡೋದಾದರೆ ನೋಡಿ, ಒಂದು ಪಾಟಿಗೆ ಒಂದು ಗಿಡ ಬೆಳೆಯೋಂಗೆ ನೀವು ಸೀಡ್ಸ್ ಹಾಕಬೇಕು. ಓಕೆನಾ ಸ್ನೇಹಿತರೆ. ನೋಡಿ, ಇದಕ್ಕೆ ಪಾಟಿಂಗ್ ಮಿಕ್ಸ್ ಬಂದುಬಿಟ್ಟು ಸ್ನೇಹಿತರೆ 1% ಗಾರ್ಡನ್ ಮಣ್ಣು, 1% ಕಂಪೋಸ್ಟ್ ಸ್ನೇಹಿತರೆ. ನೀವೇ ಇದಕ್ಕೇನು ಆವಾಗವಾಗ ನೀವು ಫರ್ಟಿಲೈಸರು, ಕಂಪೋಸ್ಟ್ ಏನು ಹಾಕೋದು ಬೇಡ. ಒಂದು ಸರಿ ನೀವು ಕಂಪೋಸ್ಟ್ ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ರೇ ಸಾಕು. ಯಾವಾಗಲೂ ಇದು ಈ ಥರ ಫ್ರೆಶ್ ಆಗಿರುತ್ತೆ ಸ್ನೇಹಿತರೆ. ಡೈರೆಕ್ಟ್ ಸನ್ಲೈಟಲ್ಲಿ ಇಡಬೇಡಿ. ಎಳೆ ಒಂಥರ ಯೆಲ್ಲೋ ಕಲರ್ ಆದಂಗೆ ಆಮೇಲೆ ಬರ್ನ್ ಆಗ್ತಾ ಬರುತ್ತೆ. ಓಕೆನಾ ಸ್ನೇಹಿತರೆ. ನೋಡಿ, ಎಂಟ್ರೆನ್ಸಲ್ಲಿ ಇಡಿ ಸಾಕು ಸ್ನೇಹಿತರೆ, ಅಷ್ಟು ಬಿಸಿಲು ಬಂದರೆ ಸಾಕು. ಈ ಥರ ಗಿಡಗಳನ್ನೆಲ್ಲ ಸ್ನೇಹಿತರೆ ನೀವು ಸೀಸನ್ಗೆ ಈ ಥರ ನೀವು ಬೆಳೆಸ್ಕೊಬೋದು. ಇದ್ರದ್ದು ಸೀಡ್ಸ್ಗಳಿದ್ದರೆ ನೀವು ಸೀಸನ್ಗೆ ಈ ಥರ ಬೆಳೆಸ್ಕೊಬೋದು. ಯಾಕಂದರೆ ಸ್ನೇಹಿತರೆ, ಈ ಥರ ಡಿಫ್ರೆಂಟಾಗಿರೋ ಕಲರ್ಸ್ಗಳು ಪ್ಲ್ಯಾಂಟ್ಗಳನ್ನ ನಿಮ್ಮ ಗಾರ್ಡನಲ್ಲಿ ಇಕ್ಕಿದ್ರೆ ಅಟ್ರಾಕ್ಷನ್ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಬಟರ್ಫ್ಲೈ, ಆಮೇಲೆ ಹನಿ ಬೀಸು, ಈ ಥರದಕ್ಕೆಲ್ಲ ಬೇಗ ಅಟ್ರಾಕ್ಟಿವ್ ಆಗುತ್ತೆ ಸ್ನೇಹಿತರೆ. ಅಟ್ರಾಕ್ಟಿವ್ ಆಗಿರುತ್ತೆ ಸ್ನೇಹಿತರೆ ಈ ಥರ ಇಟ್ಟರೆ. ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಬಂದು ನೋಡಿ ಈ ಥರ ಕೂಡ ನೀವು ಬ್ರೂನ್ ಮಾಡಿ ಬಿಟ್ಕೊಬೋದು. ನೋಡಿ, ನಾನು ಇದು ಕಟ್ ಮಾಡಿಬಿಟ್ಟೆ, ಫುಲ್ಲು ಎಲ್ಲ ಕಟ್ ಮಾಡಿ ಬಿಟ್ಟಿದ್ದೀನಿ, ತುಂಬ ಬೆಳೆದಿತ್ತಂತ. ನೋಡಿ, ಇದು ನೆಕ್ಸ್ಟು ನಿಮಗೆ ಮೊಳಕೆ ಬಿಡುತ್ತೆ ಸ್ನೇಹಿತರೆ. ವಿಂಟರೆಲ್ಲ ಆದಮೇಲೆ ನಿಮಗೆ ಸಮ್ಮರ್ಗೆಲ್ಲ ಇದು ಮೊಳಕೆ ಬಿಡುತ್ತೆ. ಈ ಥರ ಕಟ್ ಮಾಡಿ ಬಿಟ್ಕೊಳ್ಳಿ. ಯಾವುದೇ ಗಿಡ ಆಗಲಿ, ಹೂವಿನ ಗಿಡ, ಅದು ಸೀಸನ್ ಮುಗಿದ್ರೂ ನೀವು ಕಟ್ ಮಾಡಿ ಈ ಥರ ಬ್ರೂನಿಂಗ್ ಮಾಡಿ ಬಿಟ್ಟರೆ ನೋಡಿ ನಿಮಗೆ ಬರುತ್ತೆ. ಇದು ತುಂಬ ಉದ್ದ ಹೋಗಿತ್ತು ಸ್ನೇಹಿತರೆ, ಎಲ್ಲ ಇವಾಗ ಬ್ರೂನ್ ಮಾಡಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇದು ಜನವರಿಗೆ ಮೇಲೆ, ಫೆಬ್ರವರಿಗೆ ಮೇಲೆ ಇದು ಸ್ನೇಹಿತರೆ ಸಮ್ಮರ್ ಸೀಸನಲ್ಲಿ ನಿಮಗೆ ಎಲ್ಲ ಫುಲ್ಲು ಇದು ಬರುತ್ತೆ. ಓಕೆನಾ ಸ್ನೇಹಿತರೆ, ಬ್ರೂನ್ ಮಾಡಿಬಿಟ್ರೆ ಬಂದುಬಿಡುತ್ತೆ ನಿಮಗೆ. ಓಕೆನಾ ಸ್ನೇಹಿತರೆ. ನೋಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ, ಗ್ರೀನಾಗಿ. ಇದು ನಿಮಗೆ ನರ್ಸರಿಗಳಲ್ಲಿ ನೋಡಿ ಸ್ನೇಹಿತರೆ, ಇದು ಸ್ವಲ್ಪ ಹೈಬ್ರಿಡ್ ಥರ ಈ ಥರ ಬಿಡುತ್ತೆ ನೋಡಿ. ಇದು ಸ್ವಲ್ಪ ನಿಮಗೆ ಹೈಬ್ರಿಡ್ ಥರ. ಇದೆಲ್ಲ ನಿಮಗೆ ನರ್ಸರಿಯಲ್ಲಿ 100 ರೂಪಾಯಿಗೆ, 150 ರೂಪಾಯಿಗೆ ಸಿಗುತ್ತೆ ಸ್ನೇಹಿತರೆ. ಇದೆಲ್ಲ ಕಡಿಮೆನೇ, ಇದೆಲ್ಲ 60ಗಳ ಸಿಗುತ್ತೆ. ಇದರಲ್ಲಿ ಎಲ್ಲ ಕಲರ್ ಬರುತ್ತೆ ಸ್ನೇಹಿತರೆ. ನೀವು ತೆಗೆದು ಇಟ್ಕೊಂಬಿಡಿ, ಚೆನ್ನಾಗಿರುತ್ತೆ ಇದು ಗಾರ್ಡನಲ್ಲಿ ಸೂಪರಾಗಿ. ಓಕೆನಾ ಸ್ನೇಹಿತರೆ. ನೀರು ಬಂದುಬಿಟ್ಟು ಸ್ನೇಹಿತರೆ, ಇದಕ್ಕೆ ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕಿ. ನೀರು ದಿನ ಹಾಕ್ತಾನೇ ಇರಬೇಡಿ. ನೀವು ಟಚ್ ನೋಡಿ, ಈ ಥರ ಸಾಯಿಲ್ ಮಣ್ಣನ್ನು ಈ ಥರ ಟಚ್ ಮಾಡಿ ಹಾಕ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ನೀರಿದ್ದರೆ ಹಾಕ್ಬೇಡಿ. ಓಕೆನಾ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇವನು ಬಂದ
ಇವಾಗ ಉರ್ಸಿದ್ಬಿಟ್ರೆ ಸ್ನೇಹಿತರೆ, ಇವ್ನು ನಮ್ಮ ಮ್ಯಾಕ್ಸ್ ಸ್ನೇಹಿತರೆ, ಇವನಿಗೆ ನಾಯಿ ಕಚ್ಚಿಬಿಡ್ತೀವಿ ಸ್ನೇಹಿತರೆ. ನಾಯಿ ಕಚ್ಚಿ ಇವನಿಗೆ ಆಪ್ರೇಷನ್ ಮಾಡಿ ಇವಾಗ ಸ್ವಲ್ಪ ಸುಧಾರಿಸ್ಕೊತಾ ಇದ್ದಾನೆ ಸ್ನೇಹಿತರೆ. 3 ನಾಯಿ ಕಚ್ಚಿಬಿಡ್ತು ಸ್ನೇಹಿತರೆ. ನೋಡಿ ಇಲ್ಲಿ ಕೂಡ ಕಚ್ಚಿದೆ ನೋಡಿ ಸ್ನೇಹಿತರೆ. ನಿಮ್ಮ ಸಾಕೋ ಬೆಕ್ಕುಗಳನ್ನ ಇದ್ರನ್ನೆಲ್ಲ ನೀವು ಸೇಫಾಗಿ ಇಟ್ಕೊಳ್ಳಿ ಸ್ನೇಹಿತರೆ, ಓಕೆನಾ ಸ್ನೇಹಿತರೆ. ಯಾಕಂದರೆ ಈ ಥರ ನಾಯಿಗಳು ಕಚ್ಚಿಬಿಡ್ತಂದರೆ ಸಾಕಿರೋ ಪ್ರಾಣಿಗಳು ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ. ಇವನು ಸತ್ತು ಬದುಕಿದ್ದಾನೆ ನೋಡಿ ಸ್ನೇಹಿತರೆ. ಇಲ್ಲಿ ಸ್ಟಿಚ್ ಹಾಕಿದ್ದಾರೆ ನೋಡಿ. ಅದಕ್ಕೆ ಇಷ್ಟು ದಿನ ನಾನು ಈ ಒಂದು ವೀಡಿಯೋನೇ ಹಾಕಿರಲಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಮ್ಯಾಕ್ಸ್ ಇದೇ ಥರ ಇದ್ದ, ಅವನು ಹೋಗ್ಬಿಟ್ಟ ಇಲ್ಲೋ. ಇವನು ನೆಕ್ಸ್ಟು ಅವನ ಥರನೇ ಇದೆ ಅಂತ ಸಾಕ್ತಾಯಿದ್ರೆ ಇವನು ನಾಯಿ ಕಚ್ಚಿಬಿಡ್ತು ಸ್ನೇಹಿತರೆ. ಇವಾಗ ಮರು ಜನ್ಮ ಥರ ಇದ್ದಾನೆ ಸ್ನೇಹಿತರೆ. ಇವನು ಮುಖ ತೋರಿಸಲ್ಲ, ಮುಖ ತೋರಿಸ್ತಾ ಇಲ್ಲ ನೋಡಿ ಸ್ನೇಹಿತರೆ, ಓಡ್ತಾ ಇದ್ದಾನೆ. ಮುಖ ತೋರಿಸ್ಬಿಟ್ಟೋಗು ನೋಡಿ ಸ್ನೇಹಿತರೆ. ನೋಡಿದ್ರಾ ಇದ್ರದ್ದು ವೀಡಿಯೋ? ಇದಿಲ್ಲ ಅಂದರೆ ಈ ಪ್ಲ್ಯಾಂಟ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೀಡ್ಸ್ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇದು ನಿಮಗೆ ಇದು ಒಣಗಿದ ಮೇಲೆ ಸೀಡ್ಸ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನೋಡಿ ಇದೆಲ್ಲ ಸೀಡ್ಸೇ ನೋಡಿ, ಕಾಣಿಸ್ತಾ ಇದೆಯಾ? ಇದು ಒಣಗಿದ ಮೇಲೆ ಬಿಸಾಕಬೇಡಿ, ಇದು ಎತ್ತಿಟ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ಯಾವುದೇ ಫ್ಲವರಿಂಗ್ ಪ್ಲ್ಯಾಂಟ್ಸು ಈ ಥರ ಸ್ಮಾಲ್ ಫ್ಲವರಿಂಗ್ ಪ್ಲ್ಯಾಂಟ್ಸು ಸೀಡ್ಸ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ನಿಮಗೆ ನೆಕ್ಸ್ಟ್ ಇಯರ್ಗೆ ಯೂಸ್ ಆಗುತ್ತೆ, ಓಕೆನಾ ಸ್ನೇಹಿತರೆ. ವಿಡಿಯೋ ನೋಡಿದ್ರೆ ಸ್ನೇಹಿತರೆ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಆಮೇಲೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆಮೇಲೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ, ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಟೇಕ್ ಕೇರ್, ಬಾಯ್ ಸ್ನೇಹಿತರೆ.